ಮೊದಲನೇ ಪ್ರಶ್ನೆ, ಮಂದ್ರಾ ಪುಸ್ತಕವನ್ನು ಬರೆದವರು ಯಾರು? ಹೂ ರೋಟ್ ದ ಬುಕ್ ಮಂದ್ರಾ? ಸರಿಯಾದ ಉತ್ತರ ಎಸ್.ಎಲ್. ಭೈರಪ್ಪ. ಎಸ್.ಎಲ್. ಭೈರಪ್ಪ ಅವರು ಮಂದ್ರಾ ಪುಸ್ತಕವನ್ನು ಬರೆದಿದ್ದಾರೆ. ಎರಡನೇ ಪ್ರಶ್ನೆ, ಭಾರತದಲ್ಲಿ NGOಗಳು ಸ್ವೀಕರಿಸಿದ ವಿದೇಶಿ ಅನುದಾನವನ್ನು ಯಾರಿಂದ ನಿಯಂತ್ರಿಸಲಾಗುತ್ತದೆ? ಇನ್ ಇಂಡಿಯಾ, ದ ಫಾರಿನ್ ಗ್ರಾಂಟ್ಸ್ ರಿಸೀವ್ಡ್ ಬೈ NGOs ಆರ್ ರೆಗ್ಯುಲೇಟೆಡ್ ಬೈ? ಸರಿಯಾದ ಉತ್ತರ ವಿದೇಶಿ ಕೊಡುಗೆ ನಿಯಂತ್ರಣಾ ಕಾಯ್ದೆ, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್. NGO ಅಂದರೆ ಅಂತ ಇಲ್ಲಿ ಕೊಟ್ಟಿದೆ. NGO ಅಂದರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್. ಜೋಗ ಜಲಪಾತ ಎಲ್ಲಿದೆ? ಅಂದರೆ ಯಾವ ನದಿಯಿಂದ ಜೋಗ ಜಲಪಾತ ನದಿಯು ಉಗಮವಾಗಿದೆ? ಜೋಗ್ ಫಾಲ್ಸ್ ಈಸ್ ಇನ್ ಶರಾವತಿ ನದಿಯಿಂದ. ನೋಡಿ, ಶರಾವತಿ ನದಿ ಬಗ್ಗೆ ನೋಡೋದಾದರೆ, ಶರಾವತಿ ನದಿಯು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದಲ್ಲಿ ಹುಟ್ಟುತ್ತದೆ. ಈ ಶರಾವತಿ ನದಿ ದಂಡೆಯ ಮೇಲೆ ಬರ್ತಕ್ಕಂಥ ಪ್ರಮುಖ ನಗರಗಳು ಸಾಗರ ಮತ್ತು ಹೊನ್ನಾವರ. ಈ ಶರಾವತಿ ನದಿಯು ಅಟ್ ದಿ ಎಂಡ್ ಎಲ್ಲಿಗೆ ಹೋಗುತ್ತೆ ಅಂದರೆ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಶರಾವತಿ ನದಿಯು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಹರಿಯುತ್ತದೆ. RBIA ಎಂದರೇನು? RBI extended the RBIA system for housing finance companies. What is RBIA? ಸರಿಯಾದ ಉತ್ತರ ರಿಸ್ಕ್ ಬೇಸ್ಡ್ ಇಂಟರ್ನಲ್ ಆಡಿಟ್ ಅಂತ. ರಿಸ್ಕ್ ಬೇಸ್ಡ್ ಇಂಟರ್ನಲ್ ಆಡಿಟ್. ಕೆಳಗಿನವುಗಳಲ್ಲಿ ಯಾವುದು ವೈಟ್ ವಿಟ್ರಿಯೋಲ್? ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ವೈಟ್ ವಿಟ್ರಿಯಾಲ್? ಸರಿಯಾದ ಉತ್ತರ ಸತು ಸಲ್ಫೇಟ್, ಜಿಂಕ್ ಸಲ್ಫೇಟ್. ಇನ್ನು ನೋಡಿ, ಅದೇ ಥರ ಕಾಮನ್ ನೇಮ್ ಬ್ಲೂ ವಿಟ್ರಿಯಾಲ್ ಅಂತ ಯಾವುದು ಕರಿತೀವಿ? ಕಾಪರ್ ಸಲ್ಫೇಟ್ಗೆ ಕರಿತೀವಿ. ಕಾಪರ್ ಸಲ್ಫೇಟ್ನ ಕೆಮಿಕಲ್ ಫಾರ್ಮುಲಾ CuSO4. ಗ್ರೀನ್ ವಿಟ್ರಿಯಾಲ್ ಅಂತ ಫೆರ್ರಸ್ ಸಲ್ಫೇಟ್ಗೆ ಕರಿತೀವಿ. ಫೆರ್ರಸ್ ಸಲ್ಫೇಟ್ನ ಕೆಮಿಕಲ್ ಫಾರ್ಮುಲಾ FeSO4. ವೈಟ್ ವಿಟ್ರಿಯಾಲ್ ಅಂತ ಜಿಂಕ್ ಸಲ್ಫೇಟ್ಗೆ ಕರಿತೀವಿ. ಜಿಂಕ್ ಸಲ್ಫೇಟ್ನ ಕೆಮಿಕಲ್ ಫಾರ್ಮುಲಾ ZnSO4. ಆಯಿಲ್ ಆಫ್ ವಿಟ್ರಿಯಾಲ್ ಅಂತ ಸಲ್ಫ್ಯೂರಿಕ್ ಆಸಿಡ್ಗೆ ಕರಿತೀವಿ. ಸಲ್ಫ್ಯೂರಿಕ್ ಆಸಿಡ್ನ ಕೆಮಿಕಲ್ ಫಾರ್ಮುಲಾ H2SO4. ಆರನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪರಮಾಣು ಬಾಂಬಿನಲ್ಲಿ ಬಿಡುಗಡೆಯಾಗುವ ಶಕ್ತಿಗೆ ಜವಾಬ್ದಾರಿ ಎಂದು ಹೇಳಲಾಗುತ್ತದೆ? ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಎನರ್ಜಿ ರಿಲೀಸ್ಡ್ ಇನ್ ಆನ್ ಆಟಮ್ ಬಾಂಬ್? ಸರಿಯಾದ ಉತ್ತರ ಪರಮಾಣು ವಿದಳನ, ನ್ಯೂಕ್ಲಿಯರ್ ಫಿಸನ್. ನ್ಯೂಕ್ಲಿಯರ್ ಫಿಸನ್ ಆಯಿತು. ಅಂದರೆ ನ್ಯೂಕ್ಲಿಯರ್ ಫ್ಯೂಸನ್ ಅಂದರೆ ಏನಂತ ನಾವು ನೋಡೋಣ. ಇದು ಫಿಸನ್ನು, ನಾನೀಗ ಹೇಳಕ್ಕೆ ಹೊರಟಿರೋದು ಫ್ಯೂಸನ್. ನ್ಯೂಕ್ಲಿಯರ್ ಫ್ಯೂಸನ್ ಎಂದರೆ ಇದು ನ್ಯೂಕ್ಲಿಯರ್ ಫಿಸನ್ನ ವಿರುದ್ಧವಾದ ಪ್ರಕ್ರಿಯೆ. ನ್ಯೂಕ್ಲಿಯರ್ ಫ್ಯೂಸನ್ನಲ್ಲಿ ಎರಡು ಪರಮಾಣುಗಳನ್ನು ಹೀಟ್ ಮಾಡಲಾಗುತ್ತದೆ. ಬಿಸಿಯಾದ ಅಣುಗಳು ಒಂದಕ್ಕೊಂದು ಕೂಡುವಂತೆ ಮಾಡಲಾಗುತ್ತೆ. ಎರಡು ಅಣುಗಳು ಒಂದಾಗಿ ಇನ್ನಷ್ಟು ಭಾರವಾದ ಹೊಸ ಅಣು ಸೃಷ್ಟಿಯಾಗುತ್ತದೆ. ಈ ಪ್ರಕ್ರಿಯೆಯಿಂದ ಭಾರೀ ದೊಡ್ಡ ಪ್ರಮಾಣದಲ್ಲಿ ಶಕ್ತಿ ಬಿಡುಗಡೆಯಾಗುತ್ತದೆ, ಎನರ್ಜಿ ರಿಲೀಸ್ ಆಗುತ್ತದೆ. ನ್ಯೂಕ್ಲಿಯರ್ ಫ್ಯೂಸನ್ ಪ್ರಕ್ರಿಯೆಗಾಗಿ ಎರಡು ಐಡೆಂಟಿಕಲ್ ಅಂದರೆ ಒಂದೇ ರೀತಿಯ ಅಣುಗಳನ್ನು ಒಂದುಗೂಡಿಸುವುದೇ ತುಂಬ ಕಠಿಣವಾದ ಕೆಲಸವಾಗಿದೆ. ಏಕೆಂದರೆ ಐಡೆಂಟಿಕಲ್ ಅಣುಗಳು ಪಾಸಿಟಿವ್ ಚಾರ್ಜನ್ನು ಹೊಂದಿರುತ್ತವೆ. ನಮಗೆ ಗೊತ್ತಿರುವ ಹಾಗೆ ವಿರುದ್ಧ ಚಾರ್ಜ್ ಇರುವ ಕಣಗಳು ಒಂದಕ್ಕೊಂದು ಬೆಸೆದುಕೊಳ್ಳುತ್ತವೆ.
ಆದರೆ ಪಾಸಿಟಿವ್ ಚಾರ್ಜ್ ಹೊಂದಿರುವ ಕಣಗಳು ಪರಸ್ಪರ ವಿರುದ್ಧ ದಿಕ್ಕಿಗೆ ಹೋಗುತ್ತವೆ. ಪಾಸಿಟಿವ್ ಚಾರ್ಜ್ ಕಣಗಳಲ್ಲಿನ ಪರಸ್ಪರ ವಿರುದ್ಧ ಹೋಗುವ ಶಕ್ತಿಯನ್ನು ತಡೆದು ಅದನ್ನು ಬ್ಲಾಕ್ ಮಾಡಿ ಎರಡೂ ಅಣುಗಳನ್ನು ಒಟ್ಟುಗೂಡುವಂತೆ ಮಾಡಲು ಸಿಕ್ಕಾಪಟ್ಟೆ ಒತ್ತಡ ಬೇಕಾಗುತ್ತದೆ. ಈ ಪ್ರಕ್ರಿಯೆ ಸೂರ್ಯನಲ್ಲಿ ಸ್ವಾಭಾವಿಕವಾಗಿ ಆಗುತ್ತದೆ. ಹಾಗಾಗಿ ಅಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಯಾವಾಗಲೂ ನಡೀತಾನೆ ಇರುತ್ತದೆ. 7ನೇ ಪ್ರಶ್ನೆ, ಕಲ್ಹಣನ ರಾಜತರಂಗಿಣಿಯನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಇನ್ ವಿಚ್ ಲ್ಯಾಂಗ್ವೇಜ್ ಈಸ್ ಕಲ್ಹಣಾಸ್ ರಾಜತರಂಗಿಣಿ ರಿಟನ್? ಸರಿಯಾದ ಉತ್ತರ ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗಿದೆ. ಅದೇ ರೀತಿ ಅಷ್ಟಾಧ್ಯಾಯಿಯನ್ನು ಬರೆದವರು ಯಾರು? ಪಾಣಿನಿ. ಮಾಳವಿಕಾಗ್ನಿ ಮಿತ್ರವನ್ನು ಬರೆದವರು ಯಾರು? ಕಾಳಿದಾಸ. ಹರ್ಷಚರಿತ ಇದು ಯಾರ ಕೃತಿ? ಬಾಣಭಟ್ಟಂದು. ರಾಜತರಂಗಿಣಿ ಇದು ಯಾರ ಕೃತಿ? ಕಲ್ಹಣಂದು. 8ನೇ ಪ್ರಶ್ನೆ, ಯಾವ ಶಾಸನದಲ್ಲಿ ಅಶೋಕನು ತನ್ನನ್ನು ತಾನು ಮಗಧದ ರಾಜನೆಂದು ಉಲ್ಲೇಖಿಸುತ್ತಾನೆ? ಇನ್ ವಿಚ್ ಎಡಿಕ್ಟ್ ಅಶೋಕ ರೆಫರ್ಸ್ ಹಿಮ್ಸೆಲ್ಫ್ ಆಸ್ ಕಿಂಗ್ ಆಫ್ ಮಗಧ? ಸರಿಯಾದ ಉತ್ತರ ಬಬ್ರು ಶಾಸನದಲ್ಲಿ. ಅಶೋಕನ ಬಗ್ಗೆ ನಾವು ಎಕ್ಸ್ಪ್ಲನೇಷನ್ ನೋಡೋದಾದರೆ, ಅಶೋಕನು ಮೌರ್ಯರ ಪ್ರಖ್ಯಾತ ದೊರೆ. ಅಶೋಕನ ತಂದೆ ಬಿಂದುಸಾರ. ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವ ಶಾಸನ ಯಾವುದು ಅಂದರೆ ಅದು 13ನೇ ಬಂಡೆಗಲ್ಲು ಶಾಸನ. ಅಶೋಕನನ್ನು ದೇವನಾಂಪ್ರಿಯ ಪ್ರಿಯದರ್ಶಿ ಎಂದು ಕರೆಯುತ್ತಿದ್ದರು. 9ನೇ ಪ್ರಶ್ನೆ, ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ವಿಚ್ ಈಸ್ ದ ಓಲ್ಡೆಸ್ಟ್ ಮೌಂಟೇನ್ ರೇಂಜ್ ಆಫ್ ಇಂಡಿಯಾ? ಸರಿಯಾದ ಉತ್ತರ ಅರಾವಳಿ ಪರ್ವತ ಶ್ರೇಣಿ. ಅರಾವಳಿ ಪರ್ವತ ಶ್ರೇಣಿ ಬಗ್ಗೆ ನೋಡೋದಾದರೆ, ಈ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಇರುವ ಅತ್ಯಂತ ಎತ್ತರವಾದ ಬೆಟ್ಟ ಯಾವುದು? ಗುರುಶಿಖರ. ಈ ಅರಾವಳಿ ಪರ್ವತ ಶ್ರೇಣಿಯು ಗುಜರಾತ್, ರಾಜಸ್ಥಾನ್, ದೆಹಲಿ, ಹರಿಯಾಣ ಈ 4 ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ. ಈ ಅರಾವತಿ ಪರ್ವತ ಶ್ರೇಣಿಗಳಲ್ಲಿ ಹುಟ್ಟುವ ನದಿಗಳು ಅಂದರೆ ಬನಾಸ್, ಲೂನಿ, ಸಖಿ ಮತ್ತು ಸಬರಮತಿ. 10ನೇ ಪ್ರಶ್ನೆ, ಭಾರತದ ಏಕೈಕ ಖಾಸಗಿ ಅಭಯಾರಣ್ಯ SAI ಅಭಯಾರಣ್ಯ ಎಲ್ಲಿದೆ? ವೇರ್ ಈಸ್ ಇಂಡಿಯಾಸ್ ಓನ್ಲಿ ಪ್ರೈವೇಟ್ ಸ್ಯಾಂಕ್ಚುಯರಿ SAI ಸ್ಯಾಂಕ್ಚುಯರಿ ಲೊಕೇಟೆಡ್? ಸರಿಯಾದ ಉತ್ತರ ಕೊಡಗು. ಇನ್ನು SAI ಎಂದರೆ ಏನು ಅಂದರೆ ಸೇವ್ ಅನಿಮಲ್ಸ್ ಇನಿಷಿಯೇಟಿವ್. SAI ಅಂದರೆ ಸೇವ್ ಅನಿಮಲ್ಸ್ ಇನಿಷಿಯೇಟಿವ್. ಪ್ರೈವೇಟ್ SAI ಸ್ಯಾಂಕ್ಚುರಿ ಇರೋದಲ್ಲಿ ಕೊಡಗಿನಲ್ಲಿ. 11ನೇ ಪ್ರಶ್ನೆ, ಭಾರತದಲ್ಲಿ ಹಣದುಬ್ಬರದ ಗುರಿಯನ್ನು ಯಾರು ಹೊಂದಿಸುತ್ತಾರೆ? ಹೂ ಸೆಟ್ಸ್ ದ ಇನ್ಫ್ಲೇಷನ್ ಟಾರ್ಗೆಟ್ ಇನ್ ಇಂಡಿಯಾ? ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಧನ್ಯವಾದಗಳು.